ಅಳಿಯಂದ್ರೆ ನೀ ಬನ್ನಿ ಒಳಗೆ. ಅಳಿಯಂದ್ರೆ ಊಟ ಬಡಿಸ್ಲಾ? ನಾನು ಈ ಮನೇಲಿ ಊಟ ಮಾಡಬೇಕು ಅಂದ್ರೆ 5,000 ಆಗುತ್ತೆ. ಯಾಕೆ ಹೋಗಿದೆ? ಅದು ಹೋದ್ ತಿಂಗಳು ಮೀನ್ ತಿಂದಿದ್ದೆ, ಅದ್ರದ್ ಮುಳ್ಳು ಗಂಟ್ಲಲ್ಲಿ ಸಿಕ್ಕಾಕೊಂಡಿತ್ತು, ಅದಕ್ಕೆ ತಿನ್ಬೇಕು ಅಂತ ಹೋಗ್ದೆ. ಲೇ ನಿಮ್ಮ ಅಣ್ಣದ ಅತಿ ಐತಿ ಕಣೆ. ಅಣ್ಣ ನೀನ್ ತಪ್ಪು ಮಾಡ್ದೆ. ಯಾಕ್ರಿ ಸೈಡ್ಗೆ ಯಾಕೆ ಹೋಗ್ದೆ? ಮುಖಕ್ಕೆ ಒಗೆಯೋದಲ್ವಾ? ಲೇ ಯಾರಿಗೆ ಹೇಳ್ತಾ ಇದೀಯಾ? ನಾನ್ ರೋಡ್ಗೆ ಹೋಗ್ತಾ ಇದ್ರೆ ಜನ ಚಪ್ಲಿ ತೆಗಿತಾರೆ. ಮರ್ಯಾದೆಗಲ್ಲ, ಹೊಡಿಯೋಕೆ. ಲೇ ನನ್ನ ಎದುರುಗಡೆ ಯಾರು ಬರಲ್ಲ. ನಿನ್ ಮುಖ ನೋಡಿದ್ರೆ ಆಗೋ ಕೆಲ್ಸನೂ ಆಗಲ್ವಲ್ಲ. ಲೇ ನಮ್ಮೂರಲ್ಲಿ 4 ರೈಸ್ ಮಿಲ್ ಇದೆ ಗೊತ್ತಾ? ನೋಡು, ಅವ್ರ ಹತ್ರ 4 ರೈಸ್ ಮಿಲ್ ಇದೆ, ನಿನ್ನ ಹತ್ರ ಇದ್ಯಾ? ನಾನು ಹೋಗ್ತಾ ಇದ್ರೆ ಹೆಂಗಸರೆಲ್ಲ ಸರಿಯಾಗಿ ಸರಿ ಮಾಡ್ಕೋತಾರೆ. ಏನಂತ ಇದು? ಅಡಿ ಅಂದ್ರೆ ನಿಮ್ ಲೆವೆಲ್ ಏನು, ಇವನ್ ಲೆವೆಲ್ ಏನು? ಇವನು ನಿಮ್ ಎದುರುಗಡೆನೂ ಕೂತ್ಕೊಳ್ಳೋ ಯೋಗ್ಯತೆ ಇಲ್ಲ. ಇದು ಮಾತು. ನೀವು ಚಿನ್ನದ ಬಿಸ್ಕೆಟ್, ಇವನು ಹೊಡೆದಾಗಿರೋ ಬಾಕೆಟ್. ನೀವು ಸಿಹಿ ಕಬ್ಬು, ಇವನು ಬರೀ ಗಬ್ಬು. ನೀವು ಕಲ್ಕೆರೆ ಹೋರಿ, ಇವನು ಕೆಂಗೇರಿ ಮೋರಿ. ನೀವು ಬೆಂಕಿ, ದಿಸ್ ಇಸ್ ಮಂಕಿ. ಸೂಪರ್ ಅತ್ತೆ. ಇವಾಗ ಬನ್ನಿ ಅಳಿಯಂದ್ರೆ, ನಿಮ್ಗೋಸ್ಕರ ಅಂತ ಹೋಟೆಲಿಂದ ತರಿಸಿದೀನಿ. ನೀವು ದಿಢೀರ್ ಅಂತ ಬಂದ್ಬಿಟ್ರಿ, ಅದಕ್ಕೆ ಮಾಡಕ್ಕಾಗಿಲ್ಲ. ತಗೊಳ್ಳಿ, ಬೇಜಾರ್ ಮಾಡ್ಕೋಬೇಡಿ. ಬಿರಿಯಾನಿ ನೀನ್ ತಗೊಳ. ಬಿರಿಯಾನಿ. ಪೀಸು ಜೋರಾಗಿದೆ. ಪೀಸು ಸಖತ್ತಾಗಿದೆ. ಹೊಟ್ಟೆ ತುಂಬಾ ಊಟ ಮಾಡಿ ಆಯ್ತಾ? ಅಮ್ಮ, ಏನಿದು ಕುಷ್ಟ? ಒಂದ್ ಕಣ್ಣಿಗೆ ಸೌತೆಕಾಯಿ, ಇನ್ನೊಂದ್ ಕಣ್ಣಿಗೆ ಮೆಣಸಿನ್ಕಾಯ. ನೀನು ಅಂದ್ರೆ ಒಂದೇನೇನಾ? ನಂಗ್ ಬೇಡ, ನಾನ್ ತಿನ್ನಲ್ಲ.